ಬಾಲಿವುಡ್ನ ಎವರ್ಗ್ರೀನ್ ಸ್ಟಾರ್ ನಟ ಧರ್ಮೇಂದ್ರ ಇನ್ನಿಲ್ಲ ಅಂತ ಹೇಳಲಾಗ್ತಾ ಇದೆ. ವಿಧಿವಶರಾಗಿದ್ದಾರೆ. ಅವರು ಉಸಿರಾಟದ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ರು. ಈಗ ಧರ್ಮೇಂದ್ರ ಅವರು ನಿಧನರಾಗಿದ್ದಾರೆ. ಈ ಒಂದು ವಿಚಾರವಾಗಿ ಬಾಲಿವುಡ್ ನಟ ಧರ್ಮೇಂದ್ರ ಅವರು ನಿಧನರಾಗಿದ್ದಾರೆ. ಉಸಿರಾಟದೊಂದು ಸಮಸ್ಯೆಯಿಂದ ಬಳಲ್ತಾ ಇದ್ದಂತಹ ಧರ್ಮೇಂದ್ರ ಅವರು ಕೊನೆಯುಸಿರೆಳೆದಿದ್ದಾರೆ. 89ನೇ ಒಂದು ವಯಸ್ಸಿನ ಧರ್ಮೇಂದ್ರ ಅವರು ಏನಿದ್ದಾರೆ, ಡಿಸೆಂಬರ್ 8ರಂದು 90ನೇ ವಸಂತಕ್ಕೆ ಕಾಲಿಡಬೇಕಿತ್ತು. ಆದರೆ ಅದರೊಳಗೇನೆ ಈಗ ನಿಧನರಾಗಿರುವಂಥದ್ದು. ಕಳೆದ ಕೆಲ ತಿಂಗಳಿನಿಂದ ಅವರು ದೀರ್ಘವಾದಂತಹ ಒಂದು ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ದರು. ಹೀಗಾಗಿ ಇಂದು ಮುಂಬೈನ ಒಂದು ನಿವಾಸದಲ್ಲಿ ಧರ್ಮೇಂದ್ರ ಅವರು ನಿಧನರಾಗಿದ್ದರು. ಈ ಹಿಂದೆ ಕೂಡ ಅವರು ಚಿಕಿತ್ಸೆಯನ್ನು ಪಡೆಯೋಕೆ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಮತ್ತೆ ವಾಪಸ್ ಬಂದಿದ್ದರು, ಮನೆಗೆ ಹುಷಾರಾಗಿದ್ದಾರೆ ಅಂತ. ಆಗ ಅಂದರೆ ಅವರು ಅಡ್ಮಿಟ್ ಆದಂತಹ ಸಮಯದಲ್ಲಿ ಸಾಕಷ್ಟು ವದಂತಿಗಳು ಹಬ್ಬಿದ್ವು, ಅವರು ನಿಧನರಾಗಿದ್ದಾರೆ ಅಂತ. ಹೀಗಾಗಿ ಅದರ ಒಂದು ವಿಷಯದ ಬಗ್ಗೆ ಕುಟುಂಬವೇ ಸ್ಪಷ್ಟೀಕರಣವನ್ನು ಕೊಟ್ಟಿತ್ತು. ಇಲ್ಲ ಅವರು ಇನ್ನೂ ಇದ್ದಾರೆ, ಸುಳ್ಳು ಸುದ್ದಿ ಹಬ್ಬಿಸಬೇಡಿ ಅಂತ ಹೇಳಿ ಮನವಿ ಮಾಡಿದರು. ಆದರೆ ಈಗ ಅವರು ನಿಧನರಾಗಿದ್ದಾರೆ. ಎವರ್ಗ್ರೀನ್ ನಟ, ಸಾಕಷ್ಟು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ. 5 ದಶಕಗಳ ಕಾಲ ಸಿನಿಮಾ ರಂಗದಲ್ಲಿ ಗುರುತಿಸಿಕೊಂಡಂತಹ ವ್ಯಕ್ತಿ ಧರ್ಮೇಂದ್ರನನ್ನು ಮುಂಬೈನ ಒಂದು ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆಸ್ಪತ್ರೆಗೆ ದಾಖಲಾಗಿದ್ದಂತೆ ಅನೇಕ ಒಂದು ಬಾಲಿವುಡ್ ನಟರು, ತಾರೆಯರು ಕೂಡ ಬರ್ತಾಯಿದ್ರು, ಭೇಟಿ ಮಾಡ್ತಾಯಿದ್ರು ಅವರ ಒಂದು ಆರೋಗ್ಯವನ್ನು ವಿಚಾರಿಸೋಕ್ಕೆ. ಸಲ್ಮಾನ್ ಖಾನ್, ಶಾರುಖ್ ಖಾನ್, ಗೋವಿಂದ್, ರಿತೇಶ್ ದೇಶ್ಮುಖ್ ಏನಿದ್ದಾರೆ ಅವ್ರ ಜೊತೆಗೆ ಜನೇಲಿಯಾ ದೇಶ್ಮುಖ್, ಅಮೀಷಾ ಮತ್ತು ಪಟೇಲ್ ಸೇರಿ ಹಲವಾರು ಜನರು ಕೂಡ ಬಂದು ಅವರನ್ನು ವಿಚಾರಿಸ್ಕೊಂಡಿದ್ರು. ಆದರೆ ಈಗ ಅವರು ನಿಧನರಾಗಿದ್ದಾರೆ. ಅವರ ನಿಧನಕ್ಕೆ ಇಡೀ ಬಾಲಿವುಡ್ ಕಂಪನಿಯನ್ನು ಮಿಡಿತಾ ಇದೆ, ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಇಂತಹ ಧೀಮಂತ ನಟ, ಅನೇಕ ಚಿತ್ರಗಳಲ್ಲಿ ನಟನೆ ಮಾಡಿ ಎನಿಸ್ಕೊಂಡಂತಹ ನಟ ಈಗ ನಮ್ಮ ಮಧ್ಯೆ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಎಲ್ಲರೂ ಕೂಡ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ನಟ ಧರ್ಮೇಂದ್ರ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ, ಮತ್ತು ಅವರ ಒಂದು ಇಡೀ ಕುಟುಂಬಕ್ಕೆ ಅವರ ಒಂದು ಅಗಲಿಕೆಯ ಒಂದು ನೋವನ್ನು ಭರಿಸುವಂಥ ಒಂದು ಶಕ್ತಿಯನ್ನು ಕೊಡಲಿ ಅಂತ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅವರ ಕುಟುಂಬಕ್ಕೆ ಶಕ್ತಿ ತುಂಬುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಅವರ ನಿಧನದ ಸುದ್ದಿಯನ್ನು ಕೇಳಿ ಇಡೀ ಬಾಲಿವುಡ್ ದುಃಖಿತರಿಂದ ಕೂಡಿದೆ. ಮತ್ತು ಅನೇಕ ಸ್ಟಾರ್ ನಟರು ಕೂಡ ಅವರ ಒಂದು ಅಂತಿಮ ದರ್ಶನವನ್ನು ಪಡೆಯೋಕ್ಕೆ ಬರ್ತಾ ಇದ್ದಾರೆ ಈ ಒಂದು ಸುದ್ದಿ ತಿಳಿದ ನಂತರ. ಹೀಗಾಗಿ ಧರ್ಮೇಂದ್ರ ಅವರು ಅನೇಕ ದಶಕಗಳ ಕಾಲ ಸಿನಿರಂಗದಲ್ಲಿ ಇದ್ದು ಸೇವೆಯನ್ನು ಮಾಡಿ ಹಿಟ್ ಚಿತ್ರಗಳನ್ನು ಕೊಟ್ಟಂತಹ ನಟ ಇಂದು ಆರೋಗ್ಯದ ಸಮಸ್ಯೆಯಿಂದ ಮತ್ತು ಉಸಿರಾಟದ ಸಮಸ್ಯೆ ಏನಿತ್ತು ಆ ಕಾರಣದಿಂದ ಕೊನೆಯುಸಿರೆಳೆದಿದ್ದಾರೆ. ಕೆಲ ದಿನಗಳ ಹಿಂದೆ ಕೂಡ ಅವರು ಆಸ್ಪತ್ರೆಗೆ ದಾಖಲಾಗಿದ್ದರು. ಆಗ ಚಿಕಿತ್ಸೆಯನ್ನು ತೆಗೆದುಕೊಂಡು ಮತ್ತೆ ಮರಳಿ ಮನೆಗೆ ಹೋಗಿದ್ದರು. ಮನೆಯಲ್ಲೇ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಎನ್ನುವಂಥ ಒಂದು ಮಾಹಿತಿ ಇತ್ತು. ಆ ನಂತರ ಅವರ ಒಂದು ಉಸಿರಾಟದ ಸಮಸ್ಯೆ ಮತ್ತು ಆರೋಗ್ಯದ ಸಮಸ್ಯೆ ಹೆಚ್ಚಾದ ಕಾರಣ ಮತ್ತೆ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ. ಈಗ ಅವರು ಕೊನೆಯುಸಿರೆಳೆದಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.